2026 ಅಲ್ಲಿ RCB ಮೊದಲ ಬಾರಿ ಎಂಐಯನ್ನ ಫೇಸ್ ಮಾಡ್ತಾ ಇದೆ. ಇದುವರೆಗೆ ಆಗಿರುವಂತ 3 ಪಂದ್ಯದಲ್ಲಿ 2 ಪಂದ್ಯಗಳಲ್ಲಿ RCB ಗೆಲ್ಲುತ್ತೆ, 1 ಪಂದ್ಯದಲ್ಲಿ ಸೋತಿದೆ. ಒನ್ ಬ್ಯಾಡ್ ಡೇ ಅಂತಾರಲ್ಲ ಆ ರೀತಿಯಾಗಿ. ಬಟ್ ಆ ಬ್ಯಾಡ್ ಡೇ ನಲ್ಲೂ ಕೂಡ 201 ಸ್ಕೋರ್ ಅನ್ನ ಕಲೆ ಹಾಕೋದು ಅಷ್ಟು ಸುಲಭ ಆಗಿರಲಿಲ್ಲ. ನಿಮ್ಮೆಲ್ಲರೂ ಮ್ಯಾಚ್ ನೋಡಿದ್ರು ತುಂಬಾ ಚೆನ್ನಾಗಿ ನೆನಪಿರುತ್ತೆ. 90 ರನ್ ಆಗುವಷ್ಟೊತ್ತಿಗೆ 6 ವಿಕೆಟ್ ಅನ್ನ ಕಳ್ಕೊಂಡಿರುವಂತ RCB ಆ ನಂತರದಲ್ಲಿ 7-8ನೇ ಬ್ಯಾಟರ್ಸ್ಗಳು ಬಂದು ಅಂತ ಸ್ಕೋರ್ ಕಲೆ ಹಾಕ್ತಾರೆ ಅಂತ ಹೇಳಿದ್ರೆ ಬ್ಯಾಟಿಂಗ್ ಡೆಪ್ತ್ RCBದು ಏನಿದೆ ಅನ್ನೋದಕ್ಕೆ ಬಿಗ್ಗೆಸ್ಟ್ ಎಕ್ಸಾಂಪಲ್ RCB ವರ್ಸಸ್ RR ಮ್ಯಾಚ್ ನಲ್ಲಿ ನೀವು ನೋಡಿದಿರಾ. ಇದೀಗ ಎಂಐ ಮ್ಯಾಚ್ ಬಗ್ಗೆ ಮಾತನಾಡೋಣ, ಯಾವ ರೀತಿಯಾಗಿರುತ್ತೆ ಹೇಗೆ ಅಂತ. RR ಮೇಲೆ ನಡೆದಂತಹ ಒಂದು ಮ್ಯಾಚ್ RCB ಆರಂಭಿಕ ಅಂದ್ರೆ ಮುಂಚಿನಲ್ಲೂ ಕೂಡ ನಾನು ಅದನ್ನೇ ಹೇಳ್ತಾ ಬಂದೆ. RCB ಟೀಮ್ ನಿಮಗೆ ಬರೀ ಟಾಪ್ ಆರ್ಡರ್ ಮಾತ್ರ ಅಲ್ಲ, ಅಥವಾ ಮಿಡ್ಲ್ ಆರ್ಡರ್ ಮಾತ್ರ ಅಲ್ಲ, ಅಥವಾ ಬಾಟಮ್ ಆರ್ಡರ್ ಫಿನಿಷರ್ಸ್ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಕ್ಯಾನ್ ಬ್ಯಾಟ್ ಅನ್ನುವಂಥ ಒಬ್ಬ ಆಟಗಾರರು RCB ಅಲ್ಲಿದೆ. ಸೊ ಹಾಗಾಗಿ ನಿಮಗೆ ಕೆಲವೊಂದಷ್ಟು ಟೀಮ್ಗಳಲ್ಲಿ ನಾವು ನೋಡ್ತೀವಿ ಟಾಪ್ ಆರ್ಡರ್ ಕೊಲಾಪ್ಸ್ ಆದ ತಕ್ಷಣ ಬಾಟಮ್ ಆರ್ಡರ್ ಆಟೋಮೆಟಿಕ್ ಆಗಿ ಕೊಲಾಪ್ಸ್ ಆಗಿರುವಂಥ ಉದಾಹರಣೆ ಇದೆ. ಆದರೆ ನಿನ್ನೆ ಎಸ್ಪೆಷಲಿ ಪಟ್ಟಿದಾರ್ ಅವರ ಒಂದು ಕ್ಯಾಪ್ಟನ್ಸಿ, ಪಟ್ಟಿದಾರ್ ಅವರು ಆಡಿದಂಥ ರೀತಿ ಇದೆಯಲ್ಲ, ಒಂದು ಎಂಡಲ್ಲಿ ವಿಕೆಟ್ಸ್ ಹೋಗ್ತಾ ಇದೆ, ಬಟ್ ಸ್ಟಿಲ್ ಪಟ್ಟಿದಾರ್ ನಿಂತ್ಕೊಂಡು ಆ ಒಂದು ಶೀಟ್ ಆಂಕರ್ ರೋಲ್ ಅನ್ನ ಪ್ಲೇ ಮಾಡಿದ್ದು. ಅದಾದ ನಂತರ ನೆಕ್ಸ್ಟ್ ಬಂದಂತ ಪ್ರತಿಯೊಬ್ಬ ಬ್ಯಾಟರು ಕೂಡ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ಕೊಡ್ತಾ ಹೋಗಿದ್ದು. ವೆಂಕಟೇಶ್ ಅವರ ಒಂದು ಅಡಿಷನ್ ತುಂಬಾನೇ ಯೂಸ್ಫುಲ್ ಆಯಿತು ಬೆಂಗಳೂರಿಗೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನೀವು ಹೇಳ್ದ ಹಾಗೆ ಆರಂಭದಲ್ಲಿ ಒಂದು ಬ್ಯಾಟ್ ಪೊಸಿಷನ್ಗೆ ಬಂದ್ಬಿಟ್ಟಿದೆ RCB, ಎಲ್ಲಪ್ಪ ಬೇಗ ಕಮ್ಮಿಗೆ ಆಲ್ಔಟ್ ಆಗ್ಬಿಡುತ್ತಾ ಅಂತ ಇರುವಂತ ಸಿಚುವೇಶನ್ ಅನ್ನ ನಿಮಗೆ ಲಾಸ್ಟ್ 6 ಓವರ್ಗಳಲ್ಲಿ 76 ರನ್ಗಳು, ಒಂದೇ ಒಂದು ವಿಕೆಟು. ನೀವು ಆರಂಭದಲ್ಲಿ ಏನು 6 ವಿಕೆಟ್ಗಳನ್ನು 14 ಓವರ್ನಲ್ಲಿ ಕಳ್ಕೊಳ್ತು, ಸೊ ಅದ್ರ ನಂತರದ ಒಂದು ಕಮ್ಬ್ಯಾಕ್ ಇದೆಯಲ್ಲ, ಫ್ಯಾಂಟಾಬ್ಯುಲಸ್ RCBಗೆ. ಸೊ ಹಾಗಾಗಿನೇ RCB ಈ ಇಡೀ ಟೂರ್ನಿಯಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಆಗಿ ಯಾಕೆ ಹೊರಹೊಮ್ಮುತ್ತೆ ಅಂತ ಹೇಳಿದ್ರೆ ಯಾವುದೋ ಒಬ್ಬ ಆಟಗಾರನ ಮೇಲೆ ಡಿಪೆಂಡ್ ಆಗಿಲ್ಲ. ಈಗಾಗಲೇ ಸೀನಿಯರ್ ಪ್ಲೇಯರ್ಸ್ ಕೂಡ ಅದನ್ನ ಯಾಕೆ RCBಗೆ ಅಷ್ಟೊಂದು ಪ್ರಶಂಸೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮುಂಚೆ ಒಂದು ಕಾಲ ಇತ್ತು ಎಲ್ಲಿ AB ಡಿವಿಲಿಯರ್ಸ್ ಫ್ಲಾಪ್ ಆದ ತಕ್ಷಣ ಅಥವಾ ವಿರಾಟ್ ಕೊಹ್ಲಿ ಬೇಗ ಔಟ್ ಆದ ತಕ್ಷಣ ಏನಪ್ಪ RCB ಕತೆ ಅನ್ನೋ ರೀತಿಯಲ್ಲಿ ಇದ್ದಂತಹ ಕಾಲ. ಈಗ ಒಬ್ಬರ ಮೇಲೆ ಯಾರ ಮೇಲೂ ಡಿಪೆಂಡ್ ಇಲ್ಲ. ಕೊಹ್ಲಿ ಆಡ್ಲಿಲ್ವಾ, ನೆಕ್ಸ್ಟ್ ಬರುವಂತ ಪಟ್ಟಿದಾರ್ ಆಡ್ತಾರೆ. ಪಟ್ಟಿದಾರ್ ಆಡ್ಲಿಲ್ವಾ, ಕೃಣಾಲ್ ಪಾಂಡ್ಯ ಬಂದು ಕಾಂಟ್ರಿಬ್ಯೂಟ್ ಮಾಡಬಹುದು. ಇಲ್ವಾ, ರೊಮಾರಿಯೋ ಶೆಫರ್ಡ್ ಆಡಿರ್ತಾರೆ, ನಿಮಗೆ ಟಿಮ್ ಡೇವಿಡ್ ಆಡ್ಬಿಡ್ತಾರೆ, ಇಲ್ಲ ವೆಂಕಟೇಶ್ ಅಯ್ಯರ್ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಹೀಗೆ RCBಗೆ ಬ್ಯಾಟರ್ಸ್ ದಂಡಿದೆ. ಓನ್ಲಿ ಒಂದು ವೀಕ್ ಲಿಂಕ್ ಸದ್ಯಕ್ಕೆ RCB ಕಾಣಿಸ್ತಾ ಇರುವಂಥದ್ದು, ಒಂದು ಬೌಲಿಂಗ್ ಲಿಂಕ್, ಅದು ಅಭಿನಂದನ್ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಮಗೆ ನೋಡಿ ಯಶ್ ದಯಾಳ್ ಇಲ್ಲದೆ ಇರುವಂಥದ್ದು ಸ್ವಲ್ಪ ಹೇಗೆ ಕಾಡ್ತಾ ಇದೆ ಒಂದು ಟೀಮ್ಗೆ ಅಂತ ಹೇಳಿದ್ರೆ ಅದು ನಮಗೆ ಅಭಿನಂದನಲ್ಲಿ ಕಾಣಿಸ್ತದೆ. ಇನ್ನೊಂದು ನಮಗೆ ಕ್ವೆಶ್ಚನ್ ಮಾರ್ಕ್ ಬಂದಿದ್ದು, ಯಾಕೆ ವೆಂಕಟೇಶ್ ಅಯ್ಯರ್ಗೆ ಬೌಲಿಂಗ್ ಕೊಡ್ಲಿಲ್ಲ ಅಂತೇಳಿ. ಒಂದು ಚಾನ್ಸ್ ತಗೋಬಹುದಿತ್ತು, ಬಿಕಾಸ್ ನಿಮ್ಮ ಮೇನ್ ಬೌಲರ್ಸೇನೆ ಎಲ್ಲರೂ ಕೂಡ ರನ್ ಕೊಡ್ತಾ ಇದ್ದಾರೆ, ಕನ್ಸೀಡ್ ಮಾಡ್ತಾ ಇದ್ದಾರೆ. ಒಂದು ವೆಂಕಟೇಶ್ ಅಯ್ಯರಿಂದ ಚೇಂಜ್ ಮಾಡಿಸ್ಬೋದಿತ್ತು. ಬಟ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡಿರೋದ್ರಿಂದ ಬಹುಶಃ ಅದೊಂದು ಸಮಸ್ಯೆ ಇತ್ತು ಅಂತ ಅನ್ಸುತ್ತೆ. ವಿ ಡೋಂಟ್ ನೋ ವಾಟ್ ಇಸ್ ದ ಟೆಕ್ನಿಕಾಲಿಟಿ. ಅಭಿನಂದನ್ ವಿಚಾರವಾಗಿ ಅವರು ಪ್ರಾಕ್ಟೀಸ್ ಸೆಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾರಂತೆ, ಕೆಲವು ಇನ್ಸೈಡ್ ರಿಪೋರ್ಟ್ಗಳು ಹೇಳೋ ಪ್ರಕಾರ. ಬಟ್ ಆನ್ ಗ್ರೌಂಡ್ ಏನಾಗಿದೆಯೋ ಗೊತ್ತಿಲ್ಲ. ಆಮೇಲೆ ನುವಾನ್ ತುಷಾರ್ ಅವರು ಇನ್ನೊಂದು ಬ್ಯಾಡ್ ನ್ಯೂಸ್ ನಮ್ಗೆ ಅಂತ ಹೇಳಿದ್ರೆ, ಅವರು ಕೋರ್ಟ್ ಫೈಟ್ ಅಂತ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವರು ಸಕ್ಸಸ್ ಆಗೋ ರೀತಿಯಾಗಿ ಕಾಣ್ತಾ ಇಲ್ಲ. ಇದಾಗ್ಲೇ ಒಂದು ಇಮೇಲ್ ಕೂಡ ಮಾಡಿದ್ದಾರೆ, ಸಾರಿ ಇನ್ಕನ್ವೀನಿಯನ್ಸ್ ಕ್ರಿಯೇಟ್ ಆಗಿದೆ ಅಂಡ್ ಅದನ್ನ ಮಾಡುವಂತ ಉದ್ದೇಶ ನನ್ಗಿರ್ಲಿಲ್ಲ ಅನ್ನೋದಾಗಿ ಅವರು ಕ್ಷಮೆ ಕೇಳಿನೂ ಆಗಿದೆ. ನೋಡಿ, ಈಗ ನುವಾನ್ ತುಷಾರ್ ಅವ್ರು ಬಂದು ಅಥವಾ ಬರ್ಲಿಲ್ಲ ಅಂದ್ರೂ ಕೂಡ RCBಗೆ ಅಂತ ಸಮಸ್ಯೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಿಮಗೆ ಫಾರಿನ್ ಪ್ಲೇಯರ್ಸ್ ಎಲ್ಲರೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಅವರ ಬೆಸ್ಟ್ ಆಡ್ತಾ ಇದ್ದಾರೆ. ನಿಮ್ಗೆ ಇನ್ನು ಬೆಥಲ್ ಅವ್ರನ್ನೇ ಆಡ್ಸೋದಕ್ಕೆ ಇನ್ನೂ ಚಾನ್ಸ್ ಆಗ್ತಿಲ್ಲ. ಇಲ್ಲದೆ ಇರೋದ್ರಿಂದ ಮೇ ಬಿ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗೋದಕ್ಕೆ ನುವಾನ್ ತುಷಾರ್ ಅಥವಾ ಇವರು ದಯಾಳ್ ಕರೆಕ್ಟ್. ನಿಮ್ಗೀಗ ರಿಪ್ಲೇಸ್ಮೆಂಟ್ ಬೇಕಾಗಿರುವಂಥದ್ದು ಅಭಿನಂದನ್ ಅವ್ರ ಜಾಗದಲ್ಲಿ. ಅಂದ್ರೆ ಇಂಡಿಯನ್ ಒಬ್ಬ ಬೌಲರ್ ಬೇಕಾಗಿದೆ, ಆಲ್ರೌಂಡರ್ ಬೇಕಾಗಿದೆ. ನಮ್ಮ ಹತ್ರ ಬೆಂಚ್ ಸ್ಟ್ರೆಂತ್ ಇದೆ, RCBಗೆ ಇಲ್ಲ ಅಂತ ಅಲ್ಲ. ನೋಡಿ, ನೀವೀಗ ಸುಯಾಶ್ ಶರ್ಮಾ ಅವ್ರನ್ನ ರಿಪ್ಲೇಸ್ ಮಾಡಿದ್ರಿ, ಲಾಸ್ಟ್ ಮ್ಯಾಚ್ ಅಲ್ಲಿ ಆಡಿಸ್ಲಿಲ್ಲ ಸುಯಾಶ್ ಶರ್ಮಾ. ಸೊ ಅವ್ರಿಗೆ ರಿಪ್ಲೇಸ್ಮೆಂಟ್ ಇನ್ನೂ ಕೂಡ ಇದೆ ನಮ್ಗೆ ಬೆಂಚ್ ಅಲ್ಲಿ. ಸಾತ್ವಿಕ್ ದೇಶ್ವಾಲ್ ಇದ್ದಾರೆ, ಅವರು ಕೂಡ ಲೆಫ್ಟ್ ಆರ್ಮ್ ರಿಸ್ಟ್ ಸ್ಪಿನ್ನರ್. ಜೊತೆಗೆ ಸ್ವಪ್ನಿಲ್ ಸಿಂಗ್ ಇದ್ದಾರೆ, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್. ಅಂದ್ರೆ ನಿಮಗೆ ಬ್ಯಾಕಪ್ ಇದೆ. ಸುಯಾಶ್ ಆಡ್ತಾ ಇಲ್ವಾ, ಅವ್ರಿಗೆ ಬೇರೆ 2 ಬ್ಯಾಕಪ್ ಇದೆ. ಹಾಗೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಭಿನಂದನನ್ನ ರಿಪ್ಲೇಸ್ ಮಾಡೋದಕ್ಕೆ ನಿಮಗೆ ರಸಿಕ್ದಾರ್ ಅನ್ನುವಂಥ ಒಬ್ಬ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಇದ್ದಾರೆ, ಜಮ್ಮು ಕಾಶ್ಮೀರದ ಆಟಗಾರ. ಅವರನ್ನು ಆಡಿಸಬಹುದು. ಬಹುಶಃ ನಿಮಗೆ ಅಭಿನಂದನ್ಗೆ ಬ್ಯಾಕ್ ಟು ಬ್ಯಾಕ್ ನೀವು ಚಾನ್ಸಸ್ ಕೊಡಬಹುದು. ನಿಮ್ಮ ಬೆಂಚ್ ಸ್ಟ್ರೆಂತ್ ಕೂಡ ನೀವು ಪರೀಕ್ಷೆ ಮಾಡ್ಕೋಬಹುದು. ಇನ್ನೊಬ್ರು ವೆಂಕಟೇಶ್ ಅಯ್ಯರ್, ನಿಮಗೆ ಅಫ್ಕೋರ್ಸ್ ಒಬ್ಬ ಆಲ್ರೌಂಡರ್, ಒಬ್ಬ ರೈಟ್ ಆರ್ಮ್ ಪೇಸರ್. ಸೊ ಅವ್ರನ್ನು ಕೂಡ ನೀವು ರಿಪ್ಲೇಸ್ ಮಾಡಿ ಆಡಿಸಬಹುದಾಗುತ್ತೆ. ಗೊತ್ತಿಲ್ಲ, ಮುಂದಿನ ಹಂತದಲ್ಲಿ ಬಹುಶಃ ಅಭಿನಂದನ್ ಮೇಲೆ ಕಾಲ್ ತಗೋಬಹುದು ಅಂತ ಅನ್ಸುತ್ತೆ RCB. ಲೀಗ್ ಹಂತದಲ್ಲಿ ಇದೆಲ್ಲ ಬದಲಾವಣೆ ಆಗ್ಬಹುದು. ಬೆಥಲ್ ವಿಚಾರವಾಗಿನೂ ಹಾಗೆ ಡಫಿ, ನಾವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಕಾಣ್ತಾ ಇರೋದು, ಫ್ಯಾನ್ಸ್ ಗಳು ಕನ್ಫ್ಯೂಸ್ ಆಗಿರೋದು.
ಯಾರನ್ನ ತಗೊಳ್ಳೋದು ಯಾರನ್ನ ಬಿಡೋದು ಅಂತ. ಹೇಸಲ್ವುಡ್ ಅನ್ನ ಡ್ರಾಪ್ ಮಾಡೋದಾ, ಡಫಿ ಅವ್ರನ್ನ ಕರ್ಸ್ಕೊಳ್ಳೋದಕ್ಕೆ, ಅಥವಾ ಹೇಸಲ್ವುಡ್ ನ ಹಾಗೆ ಉಳಿಸ್ಕೊಳ್ಳೋದು? ಯಾಕಂದ್ರೆ ಅವ್ರು ಫಾರಿನ್ ಪ್ಲೇಯರ್ಸ್ ನಿಮಗೆ ತುಂಬಾ ದಂಡಿದೆ, ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ಗ್ಯಾಪ್ ಇಂದ ಬಂದಿದ್ದಾರೆ ಹೇಸಲ್ವುಡ್ ಅವರು, ಇಂಜೋರ್ಡ್ ಆಗಿ ಬಂದಿರೋದು, ಇನ್ನೂ ಸರಿಯಾದಂತ ಫಾರ್ಮ್ ಕಂಡ್ಕೊಂಡಿಲ್ವಾ, ಸ್ವಲ್ಪ ಡೌಟ್ ಗಳಾಗುತ್ತೆ ನಿನ್ನೆಯ ಮ್ಯಾಚ್ ಅನ್ನು ನೋಡಿದಾಗ. ಆಮೇಲೆ ಒಂದ್ ಮ್ಯಾಚ್ ಅಲ್ಲಿ ಡಿಸೈಡ್ ಮಾಡೋದಕ್ಕಾಗಲ್ಲ. ವಿಲ್ ಸಿ ಇವತ್ತಿನ ಮ್ಯಾಚ್ ನಲ್ಲಿ. ಆಫ್ ಕೋರ್ಸ್ RCB ಅಂತ ಒಂದು ಟೀಮ್ ಒಂದು ಮ್ಯಾಚ್, ಬಿಕಾಸ್ ನಿನ್ನೆ RCB ಅವರು ಮೊನ್ನೆ ನಡೆದಂತಹ ಒಂದು ಮ್ಯಾಚ್ ಅಲ್ಲಿ RCB ಅವರು ಚೆನ್ನಾಗಿ ಆಡ್ಲಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 201 ನೀವು ಸ್ಕೋರ್ ಮಾಡ್ತೀರಿ, ಒಂದು ಕಾಂಪಿಟೇಟಿವ್ ಸ್ಕೋರ್ ಅನ್ನ ಕಲೆ ಹಾಕಿದಿರಿ ಅಂತ ಹೇಳಿದ್ರೆ. ಬಟ್ ಇಲ್ಲಿ ಪ್ರಶಂಸೆ ಮಾಡಬೇಕಾಗಿರೋದು ಮೊನ್ನೆ ಮ್ಯಾಚ್ ಅಲ್ಲಿ RR ಬ್ಯಾಟ್ಸ್ಮನ್ಗಳು ಟಾಪ್ ಆರ್ಡರ್. ಅದರಲ್ಲೂ ಕೂಡ ಜೈಸ್ವಾಲ್ ಬೇಗ ಔಟ್ ಆದ್ರೂ ಕೂಡ ನೀವು ಸೂರ್ಯವಂಶಿಯಿಂದ ಏನ್ ಹೇಳ್ತೀರಿ ಸೂರ್ಯವಂಶಿಗೆ ನೀವು? ಈಗ ಅವ್ರ ವಿರುದ್ಧ ಬೌಲರ್ಸಿಗೆ ಪ್ರೆಷರ್ ಅಲ್ಲಿ ಇರ್ತಾರೆ. ಅದು ಬುಮ್ರಾ ಆಗಿರಲಿ, ಹೆಸಲ್ವುಡ್ ಆಗಿರಲಿ, ಅಥವಾ ಕಂಬೋಜ್ ಆಗಿರಲಿ, ಅಥವಾ ಯಾರೇ ಸೀನಿಯರ್ ಬೌಲರ್ ಅಂತ ತಗೊಂಡ್ರು ಕೂಡ ನಿಮಗೆ ಒಂದ್ ರೀತಿ ಹೇಳ್ತೀವಲ್ಲ, ಡಬಲ್ ಎಡ್ಜೆಡ್ ಸ್ವಾರ್ಡ್ ಸೂರ್ಯವಂಶಿ. ಅವ್ರ ಹತ್ರ ನೀವು ದಂಡಿಸ್ಕೊಂಡ್ರ, 6 ಹೊಡೆದ್ರ, 4 ಹೊಡೆದ್ರ, ಹೊರಗಡೆ ಮಾತುಗಳೇನು? ಒಬ್ಬ ಚಿಕ್ಕ ಹುಡುಗ ಏನಪ್ಪಾ, ಚಿಕ್ಕ ಹುಡುಗ ನಿಮ್ಮನ್ನ ಬೆಂಡೆತ್ಬಿಟ್ಟ, ನಿಮ್ಮಂತ ಒಬ್ಬ ಬೌಲರ್ ಸೊ ಡಬಲ್ ಎಡ್ಜ್ ಸ್ವಾರ್ಡ್. ಒಂದು ನೀವು ಅವ್ರ ಹತ್ರ ಮ್ಯಾಚ್ ಯಾವಾಗ ಬರುತ್ತೆ, ಮಾತು ಯಾವಾಗ ಬರುತ್ತೆ ಅಂದ್ರೆ ತುಂಬಾ ಲೋ ಸ್ಕೋರ್ ಅಲ್ಲಿ ಎಂಟೈರ್ ಟೀಮ್ ಆಲ್ ಔಟ್ ಆದಾಗ ಅದು ಬರುತ್ತೆ. CSK 120 ಆಲ್ ಔಟ್ ಆದಾಗ ಅದು ಬರುತ್ತೆ. ಬಟ್ RCB ವಿಚಾರದಲ್ಲಿ ನಾನು ಅದನ್ನ ನೋಡಿಲ್ಲ. 201 ಆಫ್ಟರ್ 6 ವಿಕೆಟ್ಸ್ ಲಾಸ್ ನಾವು ನೋಡಿದೀವಿ. That's fantastic. Yeah, let me finish my sentence. Yeah. So double edged sword ಹೇಗೆ ಅಂತ ಹೇಳಿದ್ರೆ, ಒಂದು ನಿಮಗೆ ಹೊರಗಡೆ ಮಾತು ಹೇಗೆ ಬರುತ್ತೆ ಅಂದ್ರೆ, ಏನಪ್ಪಾ ಚಿಕ್ಕ ಹುಡುಗನಲ್ಲಿ ನೀವು ಹಿಂಗೆಲ್ಲ ದಂಡಿಸ್ಕೊಬಿಟ್ರ ಅಂತೇಳಿ. ಅಕಸ್ಮಾತ್ ನೀವು ಅವ್ರು ವಿಕೆಟ್ ತಗೊಂಡ್ರೆ, ಬಿಡಪ್ಪ ಚಿಕ್ಕ ಹುಡುಗನ ವಿಕೆಟ್ ತಗೊಂಡ್ರಿ ಅಂತ. ಸೊ ಪ್ರೆಷರ್ ನಿಮಗೆ ಬೌಲರ್ಸ್ ಮೇಲೆ ಇದೆ ಹೊರತು ಬ್ಯಾಟರ್ ಮೇಲೆ, ಸೂರ್ಯವಂಶಿ ಮೇಲೆ ಯಾವುದೇ ಪ್ರೆಷರ್ ಇಲ್ಲ. ಅವ್ನು ಪ್ರತಿಯೊಬ್ಬ ಬೌಲನ್ನು ಕೂಡ ಸಿಕ್ಸರಿಗೆ ಕಟ್ಬೋದು, ಪ್ರತಿಯೊಂದು ಬೌಲನ್ನು ಕೂಡ ಬೌಂಡ್ರಿಗೆ ಕಟ್ಬೋದು. ಸೊ ಕಳ್ಕೊಳ್ಳುವಂಥದ್ದೇನಿಲ್ಲ. ಸೊ ಹಾಗಾಗಿ ಇಡೀ ಇಂಡಿಯಾ ಬಹುಶಃ ಆತನ ಮೇಲೆ ಒಂದು ಹೆಮ್ಮೆ ಪಡಬಹುದಾದಂತಹ ಒಬ್ಬ ಆಟಗಾರ. ಸೊ ಹಾಗಾಗಿ ಇಂಥ ಒಬ್ಬ ಆಟಗಾರನ ಆದಷ್ಟು ಬೇಗ ನಾವು T20 ಸೈಡಿಗೆ ತರಬೇಕು ಅನ್ನುವಂಥದ್ರ ಬಗ್ಗೆ ಆಲ್ರೆಡಿ ಚರ್ಚೆಗಳು ನಡೀತಾ ಇವೆ. ನಾಟ್ ಓನ್ಲಿ IPLಗೆ ಮಾತ್ರ ಆತನನ್ನ ಸೀಮಿತ ಹಿಡ್ದಲೇನೆ, ಅಥವಾ ಅಂಡರ್ 19 ಮಾತ್ರ ಇನ್ನೂ ಕೂಡ ನಾವು ಚಾನ್ಸಸ್ ಕೊಡೋ ಬದಲು ಮೇನ್ ಟೀಮಿಗೆ ತನ್ನಿ, ಪರವಾಗಿಲ್ಲ ಆಡಿಸಿ, ಒಬ್ಬ ಒಳ್ಳೆ ಬ್ಯಾಟರ್ ಸಿಗ್ತಾರೆ ನಿಮಗೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಫೈನ್. ಈಗ ಕಮಿಂಗ್ ಟು ಮುಂಬೈ. ಎಸ್, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬೂಮ್ರಾ, ಹಾಗೆ ರುತರ್ಫೋರ್ಡ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ದೊಡ್ಡ ದಂಡೆ ಇದೆ. ನಾವು ನೋಡಿರುವಂತ ದೊಡ್ಡ ಆಟಗಾರರೆಲ್ಲ ಮುಂಬೈನಲ್ಲಿ ಇದ್ದಾರೆ. ಸೊ ಹೇಗಿರುತ್ತೆ, RCB ಯಾವ ರೀತಿಯಾಗಿ ಫೇಸ್ ಮಾಡುತ್ತೆ ಈ ಬಾರಿ ಅನ್ನೋದನ್ನ ನಾವು ನೋಡ್ಬೇಕಿದೆ. ಹೇಳಿ ಕೇಳಿ ಚಾಂಪಿಯನ್ಸ್ ಟೀಮು ಲೈಕ್ CSK. ಸೊ ಹೆಂಗೆ ಒನ್ ಟೈಮ್ ಚಾಂಪಿಯನ್ ಅನ್ನ ಫೇಸ್ ಮಾಡ್ತಾರೆ ಅಂತ. ಆಫ್ ಕೋರ್ಸ್ ಯಾಕಂದ್ರೆ ಒನ್ಸ್ ಅಗೇನ್ ಮತ್ತೆ ಹಿಸ್ಟ್ರಿಗೆ ಹೋದ್ರೆ 5 ವರ್ಸಸ್ 1 ಅನ್ನುವಂಥದ್ದನ್ನ ನಾವು ಇಲ್ಲಿ ತಂದ್ರೆ, ಬಟ್ ನೋ ಡೌಟ್ ಮುಂಬೈ ಇಸ್ ಅ ವೆರಿ ಗುಡ್ ಟೀಮ್. ಆನ್ ಪೇಪರ್ ಕೂಡ ನೋಡಿ, ನಿಮ್ಗೆ ಈಗ ರಿಕಲ್ಟನ್ ಅಂತ ಒಬ್ಬ ಆಟಗಾರ, ರೋಹಿತ್ ಶರ್ಮಾ ಅಂತ ಒಬ್ಬ ಆಟಗಾರ ನಿಮ್ಗೆ ನಿಮ್ಮ ಟೀಮಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಬ್ಯಾಕಪ್ ಇನ್ನೇನು ಬೇಕು? ಜೊತೆಗೆ ಸೂರ್ಯಕುಮಾರ್ ಯಾದವ್ ಎಲ್ಲಾ ಆಂಗಲ್ ಅಲ್ಲೂ 6, 4 ಗ್ರೌಂಡ್ ಅಲ್ಲಿ ನೋಡಿದೀವಿ ನಾವು. ಎಸ್, ಜೊತೆಗೆ ತಿಲಕ್ ವರ್ಮಾ ಅನ್ನುವಂಥ ಒಬ್ಬ ಆಟಗಾರ, ಜೊತೆಗೆ ನಮನ್ ಧೀರಿಂದನೂ ಕೂಡ ನಿಮಗೆ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ಸ್ ಬರ್ತಾ ಇದೆ. ರುದರ್ಫೋರ್ಡ್ ಲಾಸ್ಟ್ ಮ್ಯಾಚ್ ಅಲ್ಲಿ ಟಚ್ ಅಲ್ಲಿ ಕಾಣಿಸಿದ್ರು. ಜೊತೆಗೆ ಶಾರ್ದುಲ್ ಠಾಕೂರ್ ಅಂತ ಒಬ್ಬ ಬೌಲರ್, ಕಮ್ ಬ್ಯಾಕ್ ಬೌಲರ್. ಸೊ ಒಂದು ಒಳ್ಳೆ ಟೀಮ್ ಇದೆ. ಟ್ರೆಂಟ್ ಬೋಲ್ಟ್, ಬುಮ್ರಾ, ಒಂದು ಬ್ಯೂಟಿಫುಲ್ ಆದಂತಹ ಒಂದು ಅಟ್ಯಾಕ್ ಬೌಲಿಂಗ್ ಅಲ್ಲೂ ಕೂಡ, ಜೊತೆಗೆ ಬ್ಯಾಟ್ಸ್ಮನ್ಗಳು ಕೂಡ ಅಷ್ಟೇ ಒಳ್ಳೆ ಸ್ಟ್ರೈಕ್ ರೇಟ್ ಅನ್ನ ಹೊಂದಿರುವಂತಹ ಆಟಗಾರರು. ಬಟ್ ಆಲ್ರೆಡಿ 3 ಮ್ಯಾಚ್ಗಳಲ್ಲಿ 1 ಮ್ಯಾಚ್ ಸೋತಿದೆ. ಆ 1 ಮ್ಯಾಚ್ ಸೋತಿರುವಂಥ ಮ್ಯಾಚು 11 ಓವರಲ್ಲಿ ನಡೆದಂಥ ಒಂದು ಮ್ಯಾಚು. ಸೇಮ್ RR ಮೇಲೆ ಸೋತಿರುವಂಥ ಟೀಮು. ಒನ್ಸ್ ಅಗೇನ್ RCB RR ಮೇಲೆ ಸೋತು ಬಂದಿರುವಂಥದ್ದು. ಸೊ RR ಮೇಲೆ ಸೋತಿರುವಂಥ 2 ತಂಡಗಳು ಈಗ ಸೆಣಸಾಡ್ತಾ ಇವೆ. 2 ತಂಡಗಳು ಕೂಡ ಸೇಮ್ ಒಂದು ಲಯದಲ್ಲಿ ಕಾಣಿಸ್ತಾ ಇವೆ. 3ರಲ್ಲಿ 2 ಗೆಲುವು 1 ಸೋಲು. ಸೊ ಈ ಮ್ಯಾಚ್ ಏನಾಗುತ್ತೆ ಅನ್ನುವಂಥ ಒಂದು ಕುತೂಹಲ ಇದ್ದೇ ಇದೆ. ಆ್ಯಂಡ್ RCBಗೆ ಒನ್ಸ್ ಅಗೇನ್ ಹೋಮಿಂದ ಅವೇ ಆಡ್ತಾ ಇರುವಂಥದ್ದು, ವಾಂಖೇಡಲ್ಲಿ ಆಡ್ತಾ ಇರುವಂಥ ಒಂದು ಮ್ಯಾಚ್, ಹೋಮ್ ಮ್ಯಾಚ್ ಅಲ್ಲ. ಬಟ್ ಮುಂಬೈಗೆ ಹೋಮ್ ಗ್ರೌಂಡ್ ಅನ್ನುವಂಥ ಒಂದು ಪಾಸಿಟಿವ್ ಇದೆ. ಸೊ ಅದನ್ನು ಹೇಗೆ ಮುಂಬೈ ಎನ್ಕ್ಯಾಶ್ ಮಾಡುತ್ತೆ, ಅಥವಾ ಅವ್ರದೇ ನೆಲದಲ್ಲಿ RCB ಹೇಗೆ ಬೀಟ್ ಮಾಡುತ್ತೆ ಅನ್ನುವಂಥದ್ದು ಕುತೂಹಲ. ಎಸ್, ಇದೀಗ RR 3 ಮ್ಯಾಚ್ಗಳನ್ನ ಗುವಾಹಟಿಯಲ್ಲಿ ಆಡಿರೋದು. ಅವ್ರಿಗೊಂಥರ ಹೋಮ್ ಪಿಚ್ ಇದ್ದಾಗೆ, ಹಾಗಾಗಿ ಒಂದು ಫೇವರ್ ಇತ್ತು ಅನ್ನೋ ಮಾತುಗಳು ಕೂಡ ಇದೆ. ಬಟ್ RCB ವಿಚಾರವಾಗಿ ಇದು ಚಿನ್ನಸ್ವಾಮಿನೂ ಅಲ್ಲ. ಸೊ ಅದೊಂದು ಬ್ಯಾಕ್ಲಾಗ್ ಆಗ್ಬೋದು, ಯಾವ ರೀತಿಯಾಗಿ ಹೋಗುತ್ತೆ ಮ್ಯಾಚ್ ಅನ್ನೋದನ್ನ ಗಮನಿಸಬೇಕು. ಖಂಡಿತ.
ಸೊ ಒಟ್ಟಿನಲ್ಲಿ ಒಂದು ಬ್ಯೂಟಿಫುಲ್ ಮ್ಯಾಚ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಎರಡು ಮದಗಜಗಳ ಕಾದಾಟ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕಂದ್ರೆ ಆನ್ ಪೇಪರ್ನಲ್ಲಿ ಹಾಗೆ ಪರ್ಫಾರ್ಮೆನ್ಸ್ ವೈಸ್ ಕೂಡ ಡೆಲಿವರಿ ನೋಡ್ತಾ ಇದ್ರೆ ಎರಡೂ ಟೀಮಿಂದ ಆಮೇಲೆ RR ಎದುರು ಸೋಲೋದು, ನಾನು ಇದನ್ನ ಹೇಳೋದಕ್ಕೆ ಹೋದೆ. RR ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಾಂಪಿಟೇಟರ್ 2026ರಲ್ಲಿ ನಾವು ನೋಡಿದ್ರೆ ಬೇರೆ ಎಲ್ಲಾ ಟೀಮ್ಗಳಿಗಿಂತ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಟಫೆಸ್ಟ್ ಕಾಂಪಿಟೇಟರ್ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಅಂತ ಕಾಂಪಿಟೇಟರ್ ಎದುರು ಸೋತಿರೋದ್ರಿಂದ ಎರಡೂ ಟೀಮ್ಗಳನ್ನ ವೀಕ್ ಅಂತ ಹೇಳೋದಕ್ಕಾಗಲ್ಲ. ಈ ಎರಡೂ ಟೀಮ್ಗಳ ಸೆಣಸಾಟ ಹೇಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ಐ ಆಮ್ ವೆರಿ ಕ್ಯೂರಿಯಸ್. ಎಸ್, RR ಮೇಲೆ ಪರ್ಫಾರ್ಮೆನ್ಸ್ ಡೌನ್ ಆಯಿತು ಅಥವಾ ಸೋತರು ಅಂತ ಹೇಳಿದ ತಕ್ಷಣ ಒಂದು ಟೀಮನ್ನೇ ಕೊಲ್ಯಾಪ್ಸ್, ಒಂದು ಟೀಮೇ ಚೆನ್ನಾಗಿ ಆಡಿಲ್ಲ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಎನಿವೆ, ಕಮಿಂಗ್ ಟು ಮುಂಬೈ ಆ್ಯಂಡ್ RCB, ನನ್ನ ಪ್ರೊಡಿಕ್ಷನ್ ಪ್ರಕಾರ ಮತ್ತೆ ನನ್ನ ಸ್ಲೈಟ್ ಎಡ್ಜ್ RCB ಕಡೆನೆ. ಯಾಕಂದರೆ RCBಯ ಬ್ಯಾಟಿಂಗ್ ಆರ್ಡರನ್ನು ನೋಡ್ತಾ ಇದ್ದ ಹಾಗೆ ಬೌಲಿಂಗಲ್ಲಿ ಒಂದು ವೀಕ್ಲಿಂಗ್, ಬಟ್ ಫೈನ್, ಅದನ್ನು ಬ್ಯಾಟ್ಸ್ಮನ್ಗಳು ಅದನ್ನು ಕಂಪ್ಲೀಟಾಗಿ ತೊಳೆದು ಹಾಕುವಂಥ ಒಂದು ಕೆಪಾಸಿಟಿ ಇರುವಂಥವ್ರು. ಸೊ ಹಾಗಾಗಿ ನನಗೆ ಸ್ಲೈಟ್ ಎಡ್ಜ್ ಇರುವಂಥದ್ದು ಒನ್ಸ್ ಅಗೇನ್ RCB ಮೇಲೇ. ಬಟ್ ಆ ಸ್ಲೈಟ್ ಎಡ್ಜ್ ಸ್ವಲ್ಪ ತುಂಬಾ ಜಾಸ್ತಿ ಸ್ಲೈಟೆಡ್ ಅನ್ಸುತ್ತೆ ನನಗೆ. 52-48, 52 ಟುವರ್ಡ್ಸ್ RCB, ನನಗೆ 52% ಟುವರ್ಡ್ಸ್ RCB ಗೆಲ್ಲೋ ಚಾನ್ಸಸ್ ಇದೆ ಅಂತ. I say jai to RCB. No other option. Have a nice day. Take care. Bye-bye. Take care. Bye-bye.